ಹಾಜರಾತಿ ಹಾಕಿ ಕೆಲಸ ಬರದೇ ಇರುವವರು ಸಹಿತ ಮನೆಯಲ್ಲಿರುವವರಿಗೆ ಇವರು ಒಪ್ಪಂದ ಮಾಡಿಕೊಂಡು ಕೂಲಿ ಹಾಕ್ತಾರೆ. ಕೆಲಸ ಮಾಡಿರೋರಿಗೆ ಕೂಲಿ ಕಡಿಮೆ ಆಗುತ್ತೆ. ಆಮೇಲೆ ಇಂಜಿನಿಯರ್ಗಳು ಮತ್ತು ಮೇಟಿಗಳು ಪಿ ಡಿ ಒಗಳು ಇನ್ವಾಲ್ವ್ಮೆಂಟ್ ಆಗಿ ಅಲ್ಲಿರುವಂಥ ಕೆಲಸವನ್ನು ಮಾಡಿರುವವರಿಗೆ ಕೂಲಿಯನ್ನು ಮಾಡಿದವ್ರಿಗೂ ಸಹಿತ ಹಾಕಿ ಕಡಿತಗೊಳಿಸ್ತಾರೆ. ಆಮೇಲೆ ಕೆಲವು ಕೂಲಿಯನ್ನು ಹಾಕದೇ ಇಲ್ಲ. ಆಮೇಲೆ ಕೆಲವು ಪಂಚಾಯತಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡಿದರೂ ಸಹಿತ ಮಾಡಿಲ್ಲ ಅಂತೇಳಿ ಕಡಿಮೆ ಕೂಲಿ ಹಾಕ್ತಾರೆ. ಅದನ್ನೆಲ್ಲ ಇವರು ಹಂಚಿಕೊಳ್ಳುತ್ತಾರೆ. ಇದು ದೊಡ್ಡ ಲೂಟಿ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಬಡವರಿಗೆ ಕೂಲಿ ಸಿಗಬೇಕು, 200 ದಿನ ಕೆಲಸ ಸಿಗಬೇಕು ಅಂತೇನಿದೆ ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ಸಿಗದೆ ಅವರ ಕೆಲಸದ ಶ್ರಮದ ಹಣವನ್ನು ಅಧಿಕಾರಿಗಳು ಪಿ ಡಿ ಒಲಿಂದ ಹಿಡಿದು ಇ ಒಲಿಂದ ಹಿಡಿದು ಇಂಜಿನಿಯರ್ಲಿಂದ ಹಿಡಿದು ಡಾಟಾ ಆಪರೇಟರ್ಗಳಿಂದ ಹಿಡಿದು ಆಮೇಲೆ ಅಲ್ಲಿ ಮೇಟಿಗಳವರೆಗೂ ಸಹಿತ ಇದು ಮೇಟಿಗಳದೇ ದೊಡ್ಡ ದಂಧೆ. ಇದು ಉದ್ಯೋಗ ಖಾತ್ರಿ. ಈ ಒಂದು ಹೋರಾಟಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ. ನಾವು ಸಹಿತ ಈ ತಾಲೂಕಿನ 25 ಪಂಚಾಯತಿಗಳಲ್ಲಿ ನಡೆಯುವಂಥ ಭ್ರಷ್ಟಾಚಾರ, ಇವತ್ತಿನ ಮೂಲ ಸೌಕರ್ಯಗಳಿಲ್ಲದೆ ಇರುವುದು, ಅಧಿಕಾರಿಗಳ ಬೇಜವಾಬ್ದಾರಿತನ, ಆಮೇಲೆ ಅಲ್ಲಿರುವಂಥ ಪರಿಸ್ಥಿತಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ಅಲ್ಲಿ ಯಾವ ಸೌಕರ್ಯಗಳಿಲ್ಲದೆ ಅಲ್ಲಿ ಆ ಗ್ರಾಮಗಳಲ್ಲಿ ಸ್ವಚ್ಛತೆ, ಕುಡಿಯುವ ನೀರು ಮತ್ತು ವಿದ್ಯುತ್ತು, ಬೆಳಕು ಮತ್ತು ಚರಂಡಿಗಳ ವ್ಯವಸ್ಥೆ, ಸಿಸಿ ರಸ್ತೆಗಳು ಮತ್ತು ಶಾಲೆಗಳು, ಕೊಠಡಿಗಳು ಮತ್ತು ಅಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳ ಸಮಸ್ಯೆಗಳು 5 ವರ್ಷಗಳಾದರೂ ಸಹಿತ ಆಗದೆ ಹಣಕಾಸಿನ ದುರುಪಯೋಗ ಮತ್ತು ಸುಮ್ಮನೆ ಕಾಮಗಾರಿಗಳಿಗೆ ನಡೆಸಿರ್ತಕ್ಕಂಥ ಬಿಲ್ಲುಗಳ ದುರುಪಯೋಗ, ಇವೆಲ್ಲವುಗಳ ವಿರುದ್ಧ ಮಾಡುವಂಥ ಹೋರಾಟಕ್ಕೆ, ನ್ಯಾಯಯುತವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾರೇ ವ್ಯಕ್ತಿ ಮಾಡಿದ್ರು ಸಹಿತ ನ್ಯಾಯಕ್ಕಾಗಿ ನಾವು ಬೆಂಬಲಿಸ್ತೀವಿ ಮತ್ತು ನಾವು ಸಪೋರ್ಟ್ ಮಾಡ್ತೀವಿ. ಅಲ್ಲ, ಈ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ. ಈ ಪ್ರತಿಭಟನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಇವತ್ತು ಪಿ ಡಿ ಒಗಳನ್ನ ಇವತ್ತು ಏಕಾಏಕಿ ವರ್ಗಾವಣೆ ಮಾಡೋದು, ಹಾಗೆ ಮತ್ತು ಹಾಗೆ ಈ ಕಂಪ್ಯೂಟರ್ ಆಪರೇಟರ್ಗಳು ಅಲ್ಲೇ ಒಂದು ನೆಲೆಯೂರೋದ್ರಿಂದ ಬೇರೆಯವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಆಗಲ್ಲ. ಅದು ಒಂದು ದಂಧೆ ಆಗಿದೆ ಅಂತಂತ ಹೇಳ್ತಾರೆ. ಅಂದರೆ ಲಂಚದ ಆರೋಪದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಲೇ ತಮ್ಮ ಮನಸ್ಸಿಗೆ ತಮ್ಮ ಒಂದು ಈ ಪ್ರತಿಭಟನೆಗೆ ಈಗ ಏಕಾಏಕಿ ಒಬ್ಬ ಅಧಿಕಾರಿಯನ್ನು ವರ್ಗಾವಣೆ ಮಾಡ್ತಾರೆ ಅಂದರೆ ಇಲ್ಲ ಇನ್ನೊಬ್ಬ ಅಧಿಕಾರಿ ರೊಕ್ಕ ಕೊಟ್ಟಿರಬೇಕು, ಈ ಅಧಿಕಾರಿ ಅವ್ರಿಗೆ ರೊಕ್ಕ ಕೊಡದೇ ಇರ್ಬೋದು. ಮತ್ತು ಇದು ಕಾನೂನಾತ್ಮಕ ತಪ್ಪಲ್ಲ, ಕಾನೂನು ವಿರೋಧವಾಗಿ. ಈಗ ಆ ಕಾರಣಕ್ಕಾಗಿ ಇಂಥದ್ದನ್ನು ವಿರೋಧಿಸುವಂಥ ಹೋರಾಟಕ್ಕೆ ನಾವು ಬೆಂಬಲಿಸ್ತೀವಿ, ನಾವು ಬೆಂಬಲವಾಗಿ ನಿಲ್ತೀವಿ. ವೀರಣ್ಣ ಎಚ್ ಕಮ್ಯುನಿಸ್ಟ್ ಪಾರ್ಟಿ ವರ್ಗಾವಣೆ ಮಾಡಾಗಿಲ್ಲ. ಈ ಆದೇಶ ಉಲ್ಲಂಘನೆ ಮಾಡಿ ಇತ್ತೀಚೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಯಾವುದೇ ರೀತಿ ಇದನ್ನು ಉಲ್ಲಂಘನೆ ಮಾಡಿಬಿಟ್ಟು ವರ್ಗಾವಣೆಗಳು ಮಾಡ್ತಾಯಿದ್ವಿ. ಸುಮಾರು ನಮ್ಮ ತಾಲೂಕಿನಲ್ಲಿ 4-5 ಗ್ರಾಮ ಪಂಚಾಯತಿಗಳಲ್ಲಿ ಗ್ರೇಡ್ 1, ಗ್ರೇಡ್ 2 ಸೆಕ್ರೆಟರಿಗಳು ಪಿ ಡಿ ಒ ಆಗಿ ಕೆಲಸಗಳು ಮಾಡ್ತಾಯಿದ್ದಾರೆ. ಉದಾಹರಣೆಯಾಗಿ ಭಾಳ ಈ ಬೆಳಗಟ್ಟ ಆಗಿರ್ಬೋದು, ಆನಂತರ ಅಪ್ಪನಹಳ್ಳಿ ಆಗಿರ್ಬೋದು, ಇನ್ನು ಹಲವಾರು ಪಂಚಾಯತಿಗಳು ಗ್ರೇಡ್ 2 ಕಾರ್ಯದರ್ಶಿಗಳು ಪಿ ಡಿ ಒಗಳಾಗಿ ಕೆಲಸ, ಅದು ನಿಯಮ ಬಾಹಿರ, ಅದು ಮಾಡಬಾರ್ದು. ಇದೆಲ್ಲ ಬೇಡಿಕೆಗಳನ್ನು ಈಗ ಆಲ್ರೆಡಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಲವಾರು ಬಾರಿ ತಿಳಿಸಿದ್ದೀವಿ, ಮೌಖಿಕವಾಗಿ ತಿಳಿಸಿದ್ವಿ, ಲಿಖಿತವಾಗಿ ಕೂಡ ತಿಳಿಸಿದ್ದೀವಿ. ಅದಕ್ಕೆ ಯಾವುದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಏನು ಮಾಡ್ತಾರೆ, ಈಗ ಕರಿಯಪ್ಪ ಅವರು ಅರ್ಜಿ ಕೊಡಿದರೆ, ಅನಂತರ ಸದಸ್ಯರ ಗ್ರಾಮ ಪಂಚಾಯತ್ ಒಕ್ಕೂಟದವರು ಅರ್ಜಿ ಕೊಡಿದ್ರೆ ನಿಯಮಾನುಸಾರ ಕ್ರಮ ತಗೊಳ್ರಿ ಅಂತ ತಾಲೂಕಿನ ಗೊತ್ತಾಗ್ತಾರೆ. ಇವ್ರು ಇಲ್ಲಿ ಇಟ್ಕೊಂಡ್ಬಂದು ಕುಂದಿರ್ತಾರೆ. ಇವ್ರಿಗೆ ಯಾವುದೇ ನಿಮಗೆ ಉತ್ತರ ಸಿಕ್ಕಿಲ್ಲ, ಅಷ್ಟೇ ಹಿಂಬರ ಕೊಡ್ತಿದ್ರೆ ಅಷ್ಟೇ. ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ, ಹಿಂಬರ ನೀಡ್ರಿ, ಅಷ್ಟೇ ಉದ್ದೇಶ. ಕೆಲಸ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿ ಎಫೆಕ್ಟಿವ್ ಆಗಿ ಹಾಕ್ಸಿದ್ರೆ ಮೆಂಬರ್ಗಳು, ಅಧ್ಯಕ್ಷರು ಇವ್ರು ಏನು ಮಾಡ್ತಾರೆ, ಅಧ್ಯಕ್ಷರು ಸದಸ್ಯರುಗಳು ಹಾಕ್ಸ್ರಪ್ಪ ಎಲ್ಲ ಮಾಡ್ಸಪ್ಪ ಕೊಡಿಸ್ತೀವಿ ಅಂತಾರೆ. ಆಮೇಲೆ 3 ತಿಂಗಳು ಪಿ ಡಿ ಒ ಚೇಂಜ್ ಹಾಕಾರ. ನಿಮ್ಮ ಹಳೆ ಪಿ ಡಿ ಒನ್ ಕೇಳ್ರಿ, ಏನನ್ನ ಹೇಳಿದ್ರೆ ನೀವು ಹಳೆ ಪಿ ಡಿ ಒನ್ ಕೇಳ್ರಿ, ನನಗೆ ಗೊತ್ತಿಲ್ಲ, ಅಭಿವೃದ್ಧಿ ಕುಂಠಿತ. ಆಮೇಲೆ ಅದು ಮಾಡಿಸಿರೋ ಹಳೆ ದುಡ್ಡನ್ನ ಹಾಕಲ್ಲ ಅಂತಾರೆ. ಈ ಸಾಮಾನ್ಯ ಸದಸ್ಯರು ಎಲ್ಲಿರ್ತಾರೆ, ಎಲ್ಲೇ ಸಾಲ ಮಾಡ್ಕೊಂಡು ಇಸ್ಕೊಂಡು ತಮ್ಮಂದು ಮಾಡಿಸಿರ್ತಾರೆ, ಅದು ದುಡ್ಡೇ ಇರಲ್ಲ. ನಾವು ಹೆಂಗೆ ಮಾಡಬೇಕು ಅಂತ ಎಲ್ಲರೂ ಇದು ಸದಸ್ಯರದು ಭಾಳ ಬೇಡಿಕೆ. ವಿಜಯ್ ಕುಮಾರ್ ಅಂತೇಳಿ ಅಮ್ಮನಕೇರಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸದಸ್ಯರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು. ತಾಲೂಕಾಧ್ಯಕ್ಷ ನಾವು ಇಂಥ ಅವ್ಯವಹಾರದ ಬಗ್ಗೆ ಹೋರಾಟಕ್ಕೆ ನಮ್ಗೆ ಬೆಂಬಲ ಇದೆ ಅಂತ ನಾವು ಬಂದಿದ್ದೀವಿ. ಈ ತಾಲೂಕಿನಲ್ಲಿ ಭಾಳ ಭ್ರಷ್ಟಾಚಾರ ನಡೀತಿದೆ, ಅದಕ್ಕೆ ನಾವು ಕಡಿವಾಣ ಹಾಕೋಣ ಅಂತೇಳಿ ಈ ಒಂದು ಹೋರಾಟಕ್ಕೆ ನಮ್ಗೆ ಬೆಂಬಲ ಇದೆ. ಈ ಪಿ ಡಿ ಒಗಳು ಇವರು ಮಾಡತಕ್ಕಂಥ ಮೇಟಿಗಳು ಇವರೆಲ್ಲ ಮಾಡ್ತಕ್ಕಂಥ ಸಂಪೂರ್ಣ ಅವ್ಯವಹಾರಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಹರಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಂಥ ಆಡಳಿತ ವ್ಯವಸ್ಥೆಯನ್ನು, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟು ಬಂದಿದ್ದೀವಿ. ಮುಂದಿನ ದಿನಮಾನದಲ್ಲಿ ಏನನ್ನ ನೀವು ಕೈಗೊಳ್ಳಲಿಕ್ಕೆ ಅಧಿಕಾರಿಗಳು ಏನೋ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳು ಅಧಿಕಾರಿಗಳು ಕ್ರಮ ಕೈಗೊಳ್ಳಿದ್ರೆ ಮುಂದೆ ಅವ್ರ ಮೇಲ್ಪಟ್ಟಂಥ ಅಧಿಕಾರಿ ಗಮನಕ್ಕೆ ತರ್ತೀವಿ. ಮುಂದಿನ ಅಧಿಕಾರಿಗೆ ಸಂಪೂರ್ಣ ಅವ್ರ ಮುಂದೆ ಹೋಗಿ ನಿಲ್ತೀವಿ. ಈ ಥರ ಭ್ರಷ್ಟಾಚಾರ ಕೂಲಿ ತಾಲೂಕಿನ ನಡೆದ್ರೆ ಹೆಂಗೆ ಅಂತ ಹೇಳ್ತೀವಿ. ಮುಂದಿನ ಹೋರಾಟ ಏನಂತ ದೊಡ್ಡ ಮಟ್ಟಕ್ಕೆ ಇರುತ್ತಾನೆ. ಬೆರಳೆಣಿಕೆ ಸೇರಿದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ
ನಮ್ಮ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೂಡ ಹೋರಾಟಗಳು ಮಾಡ್ತೀವಿ. ಇನ್ಮೇಲೆ ನಾವೆಲ್ಲ ನಮ್ಮ ಮುಂದೆ ಬರ್ತಕ್ಕಂಥ ಸದಸ್ಯರ ಜೊತೆಗೂಡಿ ಕೂಡ ನಾವು ಹೋರಾಟ ಕೇಳ್ತೀವಿ. ಯಾಕಂದ್ರೆ ನಾವು ಶಾಶ್ವತವಾಗಿ ಗ್ರಾಮ ಪಂಚಾಯತ್ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೇವೆ. ನಾವು ನಿರಂತರವಾಗಿ ಮುಂದೆ ಬರ್ತಕ್ಕಂಥ ಸದಸ್ಯರ ಜೊತೆಗೂಡಿ ಕೂಡ ನಾವು ಹೋರಾಟಗಳು ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲಲ್ಲ. ನಮಗೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಹೋರಾಟನ ಮಾಡ್ತಾನೆ ಇರ್ತೀವಿ. ಇದು ಇಲ್ಲಿಗೆ ನಿಂದಿರಲ್ಲ. ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಭಾಳ ಪಿ ಡಿ ಒಗಳನ್ನು ವರ್ಗಾವಣೆ ಆಗ್ತಿದ್ದಾರೆ. ಡಾಟಾ ಎಂಟ್ರಿ ಆಪ್ರೇಟರ್ಗಳು ಇವತ್ತು ಅವರೇ ನೆಕ್ಸ್ಟು ಬರೋ ಚುನಾವಣೆಗೆ ಅವ್ರು ಬೇಕಾದಂಥ ಮೆಂಬರ್ಗಳು ದುಡ್ಡು ಕೊಟ್ಟು ಗೆಲ್ಲಿಸುವಂಥ ಪ್ರಯತ್ನಗಳು ಮಾಡ್ತಾರೆ. ಡಾಟಾ ಎಂಟ್ರಿ ಆಪ್ರೇಟರ್ಗಳು ಪಿ ಡಿ ಒ ಸೆಕ್ರೆಟರಿ ಮಾಡದಿರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅಲ್ಲಿ ಸದಸ್ಯರ ಅಧ್ಯಕ್ಷರಿಗೆ ಜೊತೆ ಅವ್ರವ್ರು ಜಗಳ ಇಟ್ಬಿಟ್ಟು ಅವರು ಉದ್ಧಾರ ಆಗ್ತಿದ್ದಾರೆ. ಅದರಿಂದ ನಾನು ಈ ಒಕ್ಕೂಟದ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಮೊದಲು ಡಾಟಾ ಎಂಟ್ರಿ ಆಪ್ರೇಟರ್ಗಳನ್ನು ಪಿ ಡಿ ಒ ಸೆಕ್ರೆಟರಿಗಳು ಯಾವ ರೀತಿ ವರ್ಗಾವಣೆ ಮಾಡ್ತಾರೆ ಅವರನ್ನು ನಮ್ಮ ತಾಲೂಕು ಬಿಟ್ಟಾದರೂ ವರ್ಗಾವಣೆ ಮಾಡಿರಿ, ಇಲ್ಲ ಬೇರೆ ಬೇರೆ ಪಂಚಾಯತ್ಗಳಾದರೂ ವರ್ಗಾವಣೆ ಮಾಡಬೇಕು. ಒಂದಾದರೂ ಯಾರೂ ನೆಲೆ ಊರಬಾರ್ದು ಅನ್ನೋದು ನಮ್ಮ ಬೇಡಿಕೆ. ಇದು ನಮ್ಮ ಉದ್ದೇಶ. ಈ ಬೇಡಿಕೆ ಈಡೇರುವವರೆಗೆ ನಾವು ಬಿಡೋದಿಲ್ಲ. ಕಂಟಿನ್ಯೂ ಹಿಂಗೆ ಕಂಟಿನ್ಯೂ ಪ್ರತಿಭಟನೆ ಮಾಡಿ ಇವತ್ತು ಒಂದು ದಿನ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ.